ನಮಸ್ತೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಇನ್ಮೇಲೆ ಮೊಸಳೆಗಳು ನಮ್ಮ ಬಾರ್ಡರ್ ಸೆಕ್ಯೂರಿಟಿಯನ್ನ ನೋಡ್ಕೊಳ್ಳುತ್ತೆ. ನಮ್ಮ ದೇಶದ ಗಡಿಯಲ್ಲಿ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡೋದಕ್ಕೆ BSF ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ. ನಮ್ಮ ಭಾರತ ಯಾವ ದೇಶದ ಜೊತೆ ಅತಿ ದೊಡ್ಡ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಪಕ್ಕದಲ್ಲಿರುವ ಪಾಕಿಸ್ತಾನ ಅಲ್ಲ, ಮ್ಯಾಪ್ ನಲ್ಲಿ ಅತಿ ದೊಡ್ಡದಾಗಿ ಕಾಣುವ ಚೈನಾ ಅಲ್ಲ, ಭಾರತ ಅತಿ ದೊಡ್ಡ ಲ್ಯಾಂಡ್ ಬಾರ್ಡರ್ ಅನ್ನ ಈ ಸಣ್ಣದಾಗಿ ಕಾಣುವ ಬಾಂಗ್ಲಾದೇಶದ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಇದೇ ಬಾರ್ಡರ್ ಅನ್ನ ಸೇಫ್ ಆಗಿಡುವುದಕ್ಕೆ ಈಗ BSF ಒಂದು ಮೊಸಳೆ ಹೊಸ ಸೆಕ್ಯೂರಿಟಿ ಪ್ಲಾನ್ ಅನ್ನ ತಂದಿದೆ. ಹಾಗಿದ್ರೆ ಏನ್ ಈ ಮೊಸಳೆ ಸೆಕ್ಯೂರಿಟಿ ಪ್ಲಾನ್? ಇದರಿಂದ ಭಾರತಕ್ಕೆ ಏನ್ ಲಾಭ ಇದೆ? ಪ್ರಪಂಚದಲ್ಲಿ ಬೇರೆ ಯಾವುದೆಲ್ಲ ದೇಶ ಈ ರೀತಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದೆ? ಈ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಚಾಲೆಂಜಸ್ ಇದೆ? ಇದೆಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನು ಆಗ್ಲೇ ಹೇಳಿದಾಗೆ ಭಾರತ ಅತಿ ದೊಡ್ಡ ಲ್ಯಾಂಡ್ ಬಾರ್ಡರ್ ಅನ್ನ ಈ ಸಣ್ಣದಾಗಿ ಕಾಣುವ ಬಾಂಗ್ಲಾದೇಶದ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಇದನ್ನ ಕಿಲೋಮೀಟರ್ ನಲ್ಲಿ ಹೇಳುದಾದ್ರೆ 4000 ಕಿಲೋಮೀಟರ್ಗೂ ದೊಡ್ಡದಿದೆ ಈ ಒಂದು ಬಾರ್ಡರ್. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಭಾರತ ಇನ್ನು ಈ ದೊಡ್ಡ ಬಾರ್ಡರ್ ಗೆ ಕಂಪ್ಲೀಟ್ ಆಗಿ ಬೇಲಿನೇ ಹಾಕ್ಲಿಲ್ಲ. ಬಾಂಗ್ಲಾದೇಶದವರು ಡೈರೆಕ್ಟ್ ಆಗಿ ಭಾರತದೊಳಗಡೆ ಬರ್ಬೋದು, ಭಾರತದವರು ಡೈರೆಕ್ಟ್ ಆಗಿ ಬಾಂಗ್ಲಾದೇಶಕ್ಕೆ ಹೋಗ್ಬಹುದು. ಯಾವುದೇ ಬೇಲಿ ಇಲ್ಲ ಮಧ್ಯ. ಭಾರತ ಈ ಒಂದು ಬಾರ್ಡರ್ ನಲ್ಲಿ ಕಂಪ್ಲೀಟ್ ಆಗಿ ಫೆನ್ಸಿಂಗ್ ಅನ್ನ ಮಾಡದೇ ಇರುವುದಕ್ಕೆ ಮೇನ್ ರೀಸನ್ ಏನಂದ್ರೆ ಈ ಒಂದು ಬಾರ್ಡರ್ ನಲ್ಲಿ 30% ಅಷ್ಟು ನೀರಿರೋ ಜಾಗ. ಈ ನೀರಿರೋ ಜಾಗದಲ್ಲಿ ನೀರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಪರ್ಮನೆಂಟ್ ಆಗಿ ಸ್ಟ್ರಾಂಗ್ ಫೆನ್ಸ್ ಮಾಡೋದು ತುಂಬಾ ಕಷ್ಟ. ಇದೇ ಪ್ರಾಬ್ಲಮ್ ನಿಂದ ಇಷ್ಟು ವರ್ಷ ಆದ್ರೂ ಭಾರತಕ್ಕೆ ಬಾಂಗ್ಲಾದೇಶದ ಮಧ್ಯ ಒಂದು ಸ್ಟ್ರಾಂಗ್ ಬೇಲಿಯನ್ನು ಹಾಕ್ಲಿಕ್ಕೆ ಆಗ್ಲಿಲ್ಲ. ಇದೇ ಒಂದು ಬೇಲಿ ಇಲ್ದಿರೋ ನೀರಿರೋ ಜಾಗದಲ್ಲಿ ಬಾಂಗ್ಲಾದೇಶಿ ಇಲ್ಲಿಗಲ್ ಸ್ಮಗ್ಲರ್ಸ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಇಲ್ಲಿಗಲ್ ವಸ್ತುಗಳನ್ನ ಭಾರತದೊಳಗಡೆ ಇಲ್ಲಿಗಲಿ ಸ್ಮಗ್ಲ್ ಮಾಡ್ತಾರೆ ಬಾಂಗ್ಲಾದೇಶಿ ಸ್ಮಗ್ಲರ್ಸ್. ಇನ್ನೊಂದೇನಂದ್ರೆ ಸ್ಟ್ರಾಂಗ್ ಆದ ವಾಲ್ ಅಥವಾ ಬೇಲಿ ಇಲ್ಲದೆ ಇರೋದ್ರಿಂದ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತೆ ಕೆಲವೊಂದು ಬಾಂಗ್ಲಾದೇಶದವರ ಮಧ್ಯೆ ಫ್ರೀಕ್ವೆಂಟ್ಲಿ ಗಲಾಟೆ ನಡೀತಾ ಇರುತ್ತೆ. ಇದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್. ಇಲ್ಲಿಗಲ್ ಆಗಿ ಬಾಂಗ್ಲಾದೇಶದವರು ಭಾರತದೊಳಗಡೆ ಬರ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ 2 ಕೋಟಿಗಿಂತನೂ ಹೆಚ್ಚು ಬಾಂಗ್ಲಾದೇಶಿ ಜನರು ಇಲ್ಲಿಗಲ್ ಆಗಿ ಭಾರತದೊಳಗಡೆ ಬಂದಾಗಿದೆ. ಇವರೆಲ್ಲರೂ ಹೆಚ್ಚಾಗಿ ಭಾರತದೊಳಗಡೆ ಎಲ್ಲಿಂದ ಬಂದಿರುವುದಂದ್ರೆ ಇದೇ ರೀತಿ ಬೇಲಿ ಮಾಡದೇ ಇರೋ ಬಾಂಗ್ಲಾದೇಶಿ ಬಾರ್ಡರ್ ನಿಂದ. ಇಷ್ಟು ದೊಡ್ಡ ಬಾರ್ಡರ್ ಅನ್ನ 24 ಗಂಟೆ ನಮ್ಮ BSF ಸೈನಿಕರು ಕಣ್ಬಿಟ್ಕೊಂಡು ಕಾಯೋದಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ಪರ್ಮನೆಂಟ್ ಬೇಲಿ ಹಾಕೋದಕ್ಕೂ ಸಾಧ್ಯ ಇಲ್ಲ. ಫುಲ್ ಬಾರ್ಡರ್ ನಲ್ಲಿ 30% ಬಾರ್ಡರ್ ನಲ್ಲಿ ನೀರು ತುಂಬಿಕೊಂಡಿದೆ. ಸೊ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಈಗ BSF ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ. ಅದೇ ಕಾರಣಕ್ಕೆ ಆ ಒಂದು ನೀರಿಗೆ ಮೊಸಳೆಗಳನ್ನ, ವಿಷಕಾರಿ ಹಾವುಗಳನ್ನ ಬಿಟ್ಟು ಆ ಬಾಂಗ್ಲಾದೇಶದ ಕಡೆಯಿಂದ ಬರ್ತಾ ಇರೋರನ್ನ ತಡೆಯೋದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ತಮ್ಮ ಕೋಟೆಗಳನ್ನು ಕಾಯೋದಕ್ಕೆ ಕೋಟೆಯ ಸುತ್ತ ಹೊಂಡ ತೋಡಿ ಅದಕ್ಕೆ ನೀರು ಬಿಟ್ಟು ಮೊಸಳೆಗಳನ್ನ ಬಿಡ್ತಾ ಇದ್ರು. ಈಗ ಭಾರತ ಬಾರ್ಡರ್ ಅನ್ನ ಕಾಯೋದಕ್ಕೆ ಇದೇ ರೀತಿ ಒಂದು ಹೊಸ ಪ್ಲಾನ್ ಮಾಡಿದೆ. ಇನ್ನು ಬೇರೆ ಯಾವ ದೇಶ ಇದೇ ರೀತಿ ಪ್ಲಾನ್ ಅನ್ನ ಟ್ರೈ ಮಾಡಿದೆ ಅಂತ ಕೇಳಿದ್ರೆ, ಒಂದು ಆಗ್ಲೇ ಹೇಳ್ದಾಗೆ ನಮ್ಮ ರಾಜ ಮಹಾರಾಜರೆಲ್ಲ ಕೋಟೆಗಳನ್ನ ಕಾಯೋದಕ್ಕೆ ಇದೇ ಪ್ಲಾನ್ ಅನ್ನ ಯೂಸ್ ಮಾಡ್ತಾ ಇದ್ರು ಮುಂಚೆ. ರೀಸೆಂಟ್ ಎಕ್ಸಾಂಪಲ್ ಅಂದ್ರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಹಿಂದಿನ ಟರ್ಮ್ ನಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಅಮೆರಿಕಕ್ಕೆ ಬರ್ತಿದ್ದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳನ್ನ ತಡೆಯುವುದಕ್ಕೆ ಇದೇ ರೀತಿ ಹೊಂಡ ತೋಡಿ ಮೊಸಳೆಗಳನ್ನು ಬಿಡೋ ಒಂದು ಹೊಸ ಪ್ಲಾನ್ ಅನ್ನ ಟ್ರೈ ಮಾಡಲಾಗಿತ್ತು. ಈಗ ಭಾರತ ಸಹ ಇದೇ ಪ್ಲಾನ್ ಅನ್ನ ಟ್ರೈ ಮಾಡೋಕ್ ಹೊರಟಿದೆ. ಆದ್ರೆ ಈ ಒಂದು ಪ್ಲಾನ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚಾಲೆಂಜಸ್ ಇದೆ. ಮೊದಲನೇ ಚಾಲೆಂಜ್ ಏನಂದ್ರೆ ಈ ಭಾರತದ ಬೇರೆ ಬೇರೆ ಜಾಗದಲ್ಲಿರೋ ಈ ಮೊಸಳೆಗಳನ್ನ, ಹಾವುಗಳನ್ನೆಲ್ಲ ಹಿಡ್ಕೊಂಡೋಗಿ ಭಾರತ ಬಾಂಗ್ಲಾದ ಬಾರ್ಡರ್ಗೆ ತಗೊಂಡೋಗೋದೇ ಒಂದು ದೊಡ್ಡ ಖರ್ಚಿನ ಕೆಲಸ. ಅಷ್ಟೆಲ್ಲ ಖರ್ಚು ಮಾಡಿ ಈ ಮೊಸಳೆಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿರುವ ನೀರಿಗೆ ಬಿಟ್ಟರು ಅಲ್ಲಿ ಆಲ್ರೆಡಿ ಆ ನೀರಿನಲ್ಲಿ ಬದುಕಿರುವ ಕೆಲವೊಂದು ಪ್ರಾಣಿಗಳನ್ನ ಈ ಮೊಸಳೆಗಳೆಲ್ಲ ತಿಂದಾಕಿ ಅಲ್ಲಿನ ಬಯೋಡೈವರ್ಸಿಟಿ ಇಂಬ್ಯಾಲೆನ್ಸ್ ಆಗ್ಬೋದು. ಇದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಈ ಮೊಸಳೆ ಹಾವುಗಳಿಗೆಲ್ಲ ಟ್ರೈನಿಂಗ್ ಕೊಡೋಕೆ ಸಾಧ್ಯ ಇಲ್ಲ. ಈ ಮೊಸಳೆಗಳೆಲ್ಲ ಆ ನೀರಿಂದ ತನ್ನಿಂತಾನೆ ಇನ್ನೊಂದ್ ಕಡೆ ಶಿಫ್ಟ್ ಆದ್ರೂ ಆಗ್ಬಹುದು, ಅಥವಾ ಅಲ್ಲೇ ಅಕ್ಕಪಕ್ಕದಲ್ಲಿರೋ ಹಳ್ಳಿಗಳ ಜನರ ಮೇಲೆಲ್ಲ ಅಟ್ಯಾಕ್ ಮಾಡಿದ್ರು ಮಾಡ್ಬೋದು ಈ ಒಂದು ಮೊಸಳೆಗಳೆಲ್ಲ. ಸದ್ಯಕ್ಕೆ ಈಗ ಹೋಮ್ ಮಿನಿಸ್ಟ್ರಿ ಏನ್ ಮಾಡಿದೆ ಅಂದ್ರೆ ಈ ಒಂದು ಪ್ಲಾನ್ ಟ್ರೈ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ಬೋದು ಅನ್ನೋ ಫೀಸಿಬಿಲಿಟಿ ಟೆಸ್ಟ್ ಅನ್ನು ಮಾಡೋದಕ್ಕೆ BSF ಸೈನಿಕರಿಗೆ ಹೇಳಿದೆ. ಈ ಒಂದು ಪ್ಲಾನ್ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಈ ಒಂದು ಪ್ಲಾನ್ ಟ್ರೈ ಮಾಡಿದ ನಂತರನೇ ಹೇಳೋಕ್ ಸಾಧ್ಯ. ಹೋಪ್ಫುಲಿ ಈ ಒಂದು ಪ್ಲಾನ್ ಸಕ್ಸಸ್ ಆಗಲಿ, ನಮ್ಮ ಬಾರ್ಡರ್ ಇನ್ನೂ ಸೇಫ್ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಜೈ ಹಿಂದ್.